ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಟಾಕ್ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಅಮೇಝಿಂಗ್ 3 ಜ್ಯೂಸ್ ಮಾಡೋದನ್ನು ಹೇಳ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ABC ಜ್ಯೂಸ್. ಇದರಲ್ಲಿ ಒಂದು ಆ್ಯಪಲ್, ಬೀಟ್ರೋಟ್, ಕ್ಯಾರೆಟ್ ಹಾಗೆ ಸ್ವಲ್ಪ ಶುಂಠಿ ಹಾಗೂ ಪುದೀನ ತೊಗೊಂಡಿದ್ದೀನಿ. ಆ್ಯಪಲಲ್ಲಿ ಬಂದುಬಿಟ್ಟು ವೈಟಮಿನ್ ಸಿ ತುಂಬ ರಿಚ್ ಆಗಿರುತ್ತೆ. ಕ್ಯಾರೆಟಲ್ಲಿ ವೈಟಮಿನ್ ಬಿ ಮತ್ತು ಸಿ ಇರುತ್ತೆ. ಇದು ನಿಮ್ಮ ಸ್ಕಿನ್, ಹೇರ್, ನರ್ವ್ ಸಿಸ್ಟಮ್ಗೆ ಮತ್ತು ಮಸಲ್ಸಿಗೆ ತುಂಬ ಒಳ್ಳೆಯದು. ಬೀಟ್ರೋಟಲ್ಲಿ ಬಂದು ಐರನ್, ಪೊಟ್ಯಾಷಿಯಮ್ ಮತ್ತು ಇರುತ್ತೆ. ಇದು ಬಂದು ನಿಮ್ಮ ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡುತ್ತೆ. ಸೊ ಜಿಂಜರ್ ಮತ್ತು ಪುದೀನ ನಮ್ಮ ಜ್ಯೂಸ್ಗೆ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಅಥವಾ ಜ್ಯೂಸರ್ ಜಾರಿಗೆ ನಿಮ್ಮ ಹತ್ರ ಯಾವುದಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರಲ್ಲಿ ಕೂಡ ಜ್ಯೂಸ್ ಮಾಡ್ಬೋದು. ಸೊ ಇಲ್ಲಿ 1.5 ಗ್ಲಾಸಷ್ಟು ನೀರು ಹಾಕಿ ನಾನು ಈ ಜ್ಯೂಸ್ ಮಾಡಿದ್ದೀನಿ. ಫೈಬರ್ನ ನಾನು ಸೋಸೋದಿಲ್ಲ, ಬಿಕಾಸ್ ಫೈಬರ್ ಹೆಲ್ತಿಗೆ ತುಂಬ ಇಂಪಾರ್ಟೆಂಟ್, ಅದು ಕೂಡ ಬೇಕಾಗತ್ತೆ. ಸೊ ನಾನು ಯಾವಾಗ ಜ್ಯೂಸ್ ಮಾಡಿದ್ರೂ ವಿತ್ ಫೈಬರೇ ನಾನು ಕುಡಿತೀನಿ. ನಿಮಗೆ ಇಷ್ಟ ಆಗಲ್ಲ ಅಂದರೆ ನೀವು ಅದನ್ನು ಸೋಸ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇದು ನಮ್ಮ ಒಂದು ಬೀಟ್ರೋಟ್ ಜ್ಯೂಸ್ ರೆಡಿಯಾಗಿದೆ. ಕಲರ್ ಸ್ವಲ್ಪ ಹೈಲೈಟೆಡ್ ಆಗಿರುತ್ತೆ ಬೀಟ್ರೋಟಿಂದು. ಎರಡನೇ ಜ್ಯೂಸ್ ಬಂದುಬಿಟ್ಟು ಗ್ರೀನ್ ಜ್ಯೂಸ್. ಇದಕ್ಕೆ ಸೌತೆಕಾಯಿ, ಸೆಲರಿ, ಪಾಲಕ್, ಸಣ್ಣ ಶುಂಠಿ ಹಾಗೆ ಆ್ಯಪಲ್ನ ತಗೊಂಡಿದ್ದೀನಿ. ಇಲ್ಲಿ ಕುಕ್ಕಂಬರ್ ಬಗ್ಗೆ ಹೇಳೋದಂದರೆ, ಸೌತೆಕಾಯಿ ಅಂದರೆ ತುಂಬ ಹೈಡ್ರೇಟೆಡ್ ಆಗಿಡುತ್ತೆ ನಿಮ್ಮ ಬಾಡಿನ. ಇದರಲ್ಲಿ B1, B2, B3, B5 ವೈಟಮಿನ್ಸ್ ಇರುತ್ತೆ. ಹಾಗೆ ಫಾಲಿಕ್ ಆ್ಯಸಿಡ್ ಕೂಡ ಇರುತ್ತೆ. ಪಾಲಕಲ್ಲಿ ಐರನ್, ವೈಟಮಿನ್ ಎ, ಸಿ, ಕೆ ಮತ್ತು ಜಿಂಕ್ ಇರುತ್ತೆ. ಸೆಲರಿಯಲ್ಲೂ ಕೂಡ ಆಲ್ಮೋಸ್ಟ್ ಪಾಲಕ್ನಷ್ಟೇ ಸೇಮ್ ಹೆಲ್ತ್ ಬೆನಿಫಿಟ್ ಇರುತ್ತೆ. ಸೊ ಸೆಲರಿ ಇಲ್ಲ ಅಂದರೆ ಅಡ್ಡಿ ಇಲ್ಲ, ಪಾಲಕ್ ಸಾಕಾಗತ್ತೆ. ಓಕೆ, ಇದು ಒಂದು ಹೆಲ್ದಿ ಜ್ಯೂಸ್. ಗ್ರೀನ್ ಜ್ಯೂಸ್ ತುಂಬ ಒಳ್ಳೆಯದು ಹೆಲ್ತ್ಗೆ. ನೀವು ಡೈಲಿ ಒಂದು ABC ಜ್ಯೂಸ್ ಮತ್ತು ಗ್ರೀನ್ ಜ್ಯೂಸ್ ಎರಡನ್ನೂ ಕೂಡ ಇಂಟೇಕ್ ಮಾಡ್ಬೋದು ಆರಾಮ್ಸೆ. ತುಂಬ ಹೆಲ್ತಿಗೆ ಒಳ್ಳೆಯದು. ಎಗೇನ್ ನಾನಿಲ್ಲಿ ಫೈಬರ್ನ ತೆಗ್ದಿಲ್ಲ, ವಿತ್ ಫೈಬರೇ ಜ್ಯೂಸ್ ಮಾಡಿದ್ದೀನಿ. ಸೇಮ್ ಇಲ್ಲೂ 1.5 ಗ್ಲಾಸಷ್ಟು ನೀರನ್ನ ಯೂಸ್ ಮಾಡಿದ್ದೀನಿ. ಇದು ಒಬ್ಬರಿಗೆ ಸರ್ವ್ ಆಗುವಷ್ಟು ಜ್ಯೂಸ್ ಇದೆ. ಡೈಲಿ 2 ಬೌಲಷ್ಟು ವೆಜಿಟೇಬಲ್ಸ್ ನಾವು ತಿನ್ನಬೇಕು. ವೆಜಿಟೇಬಲ್ಸ್ ತಿನ್ನೋಕ್ಕಾಗಿಲ್ಲ ಅಂದರೆ ನಾವು ಈ ಥರ ಜ್ಯೂಸ್ ಮಾಡಿ ಕೂಡ ಕುಡಿಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು 3ನೇ ಜ್ಯೂಸ್ ಬಂದುಬಿಟ್ಟು ಆರೆಂಜ್, ಕ್ಯಾರೆಟ್ ಮತ್ತು ಜಿಂಜರ್ ಹಾಕಿ ಮಾಡ್ತಾಯಿದ್ದೀನಿ. ಇದು ಇಬ್ಬರಿಗಾಗುವಷ್ಟು ಜ್ಯೂಸ್ ಮಾಡಿದ್ದೀನಿ, ಹಾಗಾಗಿ ಕ್ವಾಂಟಿಟಿ ರೈಸ್ ಮಾಡಿದ್ದೀನಿ. ಒಬ್ರಿಗಾದರೆ 1 ಆರೆಂಜ್, 1 ಕ್ಯಾರೆಟ್ ಸಾಕಾಗತ್ತೆ. ಎಗೇನ್ ಇಲ್ಲಿ ಬಂದುಬಿಟ್ಟು ಕ್ಯಾರೆಟಲ್ಲಿ ವೈಟಮಿನ್ ಬಿ ಮತ್ತು ಸಿ ಇರುತ್ತೆ ಅಂತ ಹೇಳಿದೆ. ಹಾಗೆ ಆರೆಂಜಲ್ಲಿ ವೈಟಮಿನ್ ಸಿ ತುಂಬ ರಿಚ್ ಆಗಿ ಇರುತ್ತೆ. ಎಗೇನ್ ಇದು ಈ 2 ಇಂಗ್ರೀಡಿಯೆಂಟ್ಗಳು ಸ್ಕಿನ್ಗೆ ಅಮೇಝಿಂಗಾಗಿ ವರ್ಕ್ ಮಾಡುತ್ತೆ. 1 ವೀಕ್ ಫುಲ್ ನೀವು ಈ ಒಂದು ಜ್ಯೂಸ್ನ ಟ್ರೈ ಮಾಡಿ. ಆಲ್ಟರ್ನೇಟಿವ್ ನೀವು ಜ್ಯೂಸ್ ಬೇಕಾದ್ರೆ ಬೇರೆ ಬೇರೆ ತಗೊಳ್ಳಿ. ಅಂದರೆ ಒಂದಿನ ABC, ಒಂದಿನ ಆರೆಂಜ್ ಕ್ಯಾರೆಟ್ದು, ಒಂದಿನ ಗ್ರೀನ್ ಜ್ಯೂಸ್. ನಿಮಗೆ ನಿಮ್ಮ ಸ್ಕಿನ್ನಲ್ಲಿ ಆಗೋ ಇಂಪ್ರೂವ್ಮೆಂಟ್ ಗೊತ್ತಾಗತ್ತೆ. ಒಂದು ಶೈನ್ ಬರುತ್ತೆ, ನಿಮ್ಮ ಸ್ಕಿನ್ ತುಂಬ ಹೈಡ್ರೇಟೆಡ್ ಆಗಿರುತ್ತೆ. ಇದೆಲ್ಲ ಜ್ಯೂಸ್ ತುಂಬ ಟೇಸ್ಟಿಯಾಗಿ ಕೂಡ ಇದೆ. ಸೊ ಆರಾಮ್ಸೆ ಕುಡಿಬೋದು. ಎಗೇನ್ ಯಾವ ಜ್ಯೂಸ್ದು ನಾನು ಫೈಬರ್ನ ತೆಗ್ದಿಲ್ಲ. ಲಾಸ್ಟಲ್ಲಿ ಒಂದು ಟಿಪ್ಸ್, ನಿಮ್ಮ ಜ್ಯೂಸನ್ನ ಕುಡಿಯೋದೆಲ್ಲ ತಿನ್ನಬೇಕು. ಐ ರಿಪೀಟ್, ಜ್ಯೂಸನ್ನ ಕುಡಿಯೋದೆಲ್ಲ ತಿನ್ನಬೇಕು. ಅದರ ಅರ್ಥ ನೀವು ಜ್ಯೂಸ್ ಆಗಲಿ ನೀರಾಗಲಿ ಕುಡಿಯುವಾಗ ಅದನ್ನು ನಿಮ್ಮ ಬಾಯಲ್ಲಿ ಇಟ್ಕೊಂಡು ಅದು ನಿಮ್ಮ ಸಲೈವ ಜೊತೆಗೆ ಮಿಕ್ಸ್ ಆಗಿ ನೀವು ಅದನ್ನು ಫೀಲ್ ಮಾಡಿ ಆಮೇಲೆ ಅದನ್ನು ನುಂಗಬೇಕು. ಆವಾಗಲೇ ಅದರ ಒಂದು ಫುಲ್ ನ್ಯೂಟ್ರಿಯೆಂಟ್ಸ್ ಏನಿರುತ್ತಲ್ಲ ಅದು ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕಾಗೋದು, ಅದು ಚೆನ್ನಾಗಿ ಡೈಜೆಸ್ಟ್ ಆಗೋದು. ವೆರಿ ಸಿಂಪಲ್ ಟಿಪ್ಸ್, ಬಟ್ ತುಂಬ ಯೂಸ್ಫುಲ್. ನಾವು ಯಾವಾಗಲೂ ಜ್ಯೂಸ್ ಅಂದರೆ ಒಂದೇ ಸಲ ಸುರ್ರ ಅಂತ ಎಲ್ಲ ಒಳಗಡೆ ಹೀರ್ಕೊಬಿಡ್ತೀವಿ ಒಂದೇ ಸಲ. ಅದನ್ನು ಬಾಯಲ್ಲಿರೋಷ್ಟು ಪೇಷನ್ಸ್ ಇಟ್ಕೊಳ್ಳಲ್ಲ ನಾವು. ಅಂದರೆ ನಾವು ಕುಡಿಯೋ ಮೆಥಡೇ ಹಾಗಾಗಿ ನಾನು ಹೇಳೋದು ಕುಡಿಯೋದಲ್ಲ, ಅದನ್ನು ತಿನ್ನಿ. ಸೊ ಈ 3 ಜ್ಯೂಸ್ ರೆಸಿಪಿಗಳು ನಿಮಗೆ ಹೆಲ್ಪ್ ಆಗಿರುತ್ತೆ. ಇದನ್ನು ನೀವು ಟ್ರೈ ಮಾಡ್ತೀರಾ ಅಂತ ಹೇಳಿ ಆಶಿಸ್ತೀನಿ. ಟ್ರೈ ಮಾಡಿ, ಡೆಫಿನೆಟ್ಲಿ ಹೆಲ್ತಿಗೆ ತುಂಬ ಒಳ್ಳೆಯದು. ಡೈಲಿ ವೆಜಿಟೇಬಲ್ ಬೋಲ್ ತಿನ್ನೋಕ್ಕಾಗಲಿಲ್ಲ ಅಂದರೆ ನೀವು ಈ ಥರ ಜ್ಯೂಸ್ ಕೂಡ ಮಾಡಿ ಕುಡಿಬೋದು. ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ, ಟ್ರೈ ಮಾಡ್ತೀರಾ ಅಂತ ಹೇಳಿ ಭಾವಿಸ್ತೀನಿ. ಎಲ್ಲರೂ ಟೇಕ್ ಕೇರ್. ಎಲ್ಲರಿಗೂ ನಮಸ್ತೆ.